ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಕುಜಚಾರ ವಿಶೇಷ ಈ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಮೇಷರಾಶಿಯಲ್ಲಿದ್ದ ಅಂಗಾರಕ ವೃಷಭ ರಾಶಿಯನ್ನು ಪ್ರವೇಶ ಮಾಡುವ ಕಾಲ. ಆ ಕಾಲಕ್ಕೆ ವೃಶ್ಚಿಕ ರಾಶಿಯವರ ಮೇಲೆ ಉಂಟಾಗಬಹುದಾದ ಶುಭಾಶುಭ ಫಲಗಳನ್ನು ನೋಡೋಣ. ಆತ್ಮೀಯರೇ, ದಿನಾಂಕ 21/6/2026, ಸಮಯ 12:03 AM. ಈ ಕಾಲಕ್ಕೆ ಸರಿಯಾಗಿ ಇದುವರೆಗೆ ತನ್ನ ಸ್ವಕ್ಷೇತ್ರವಾದ ಮೇಷರಾಶಿಯಲ್ಲಿದ್ದ ಅಂಗಾರಕ ವೃಷಭ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ. ಈ ಕಾಲಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ನಾವು ಸಿದ್ಧ ಮಾಡಿದಾಗ ಕುಂಭ ಲಗ್ನ, ಲಗ್ನದಲ್ಲಿ ರಾಹು ಮಾಂದಿ, ಮೀನದಲ್ಲಿ ಶನಿ, ವೃಷಭದಲ್ಲಿ ಕುಜ, ಮಿಥುನ ರಾಶಿಯಲ್ಲಿ ರವಿ ಹಾಗೂ ಬುಧ, ಕರ್ಕಾಟಕ ರಾಶಿಯಲ್ಲಿ ಗುರು ಮತ್ತು ಶುಕ್ರ, ಸಿಂಹ ರಾಶಿಯಲ್ಲಿ ಚಂದ್ರಯುಕ್ತ ಕೇತು, ಈ ರೀತಿಯ ಗ್ರಹಸ್ಥಿತಿ. ಇದನ್ನು ನೋಡಿಕೊಂಡು ವೃಶ್ಚಿಕ ರಾಶಿಯವರ ಶುಭಾಶುಭ ಫಲಗಳನ್ನು ಹೇಳುವುದಾದರೆ, ಷಷ್ಠ ಸ್ಥಾನದಲ್ಲಿದ್ದ ಅಂಗಾರಕ ಸಪ್ತಮವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಅನ್ನವಸ್ತ್ರಾದಿರಾಹಿತ್ಯಂ ಸದಾ ವೈರಂ ಸ್ವಬಂಧುಭಿ ಕಳತ್ರಪುತ್ರ ಭ್ರಾತॄಣಾಂ ವಿರೋಧಂ ಸಪ್ತಮೇ ಕುಜೆ, ಈ ರೀತಿಯಾಗಿ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅನ್ನವಸ್ತ್ರಾದಿ ರಾಹಿತ್ಯ, ಹೊತ್ತಿಗೆ ಸರಿಯಾದಂತಹ ಭೋಜನ ನಮಗೆ ದೊರಕದೇ ಹೋಗಬಹುದು, ವಸ್ತ್ರಗಳು ಬೇಕು ಅಂತ ಹೇಳಿದಾಗ ಸಿಕ್ಕದೇ ಹೋಗಬಹುದು. ಯಾವಾಗಲೂ ಒಂದು ವೈರದ ವಾತಾವರಣ ಅದರಲ್ಲೂ ನಮ್ಮ ಬಂಧುಗಳ ಜೊತೆಯಲ್ಲಿ ಉಂಟಾಗಬಹುದು. ಇನ್ನು ನಿಮ್ಮ ಸಂಗಾತಿ, ಮಕ್ಕಳು, ಸಹೋದರ ವರ್ಗ ಇವರಲ್ಲೆಲ್ಲ ವಿರೋಧ ಕಟ್ಟಿಕೊಳ್ಳುವಂತಹ ಒಂದು ಸಮಯ. ಚತುರ್ಥದಲ್ಲಿ ರಾಹು ಮತ್ತು ಮಾಂದಿ ಇವರ ಕಾರಣದಿಂದ ಸುಖಹಾನಿ, ಪಂಚಮದ ಶನಿಯ ಕಾರಣದಿಂದ ಕಾರ್ಯಹಾನಿ, ಪುತ್ರಪೀಡೆ, ಅಷ್ಟಮದ ರವಿಯ ಕಾರಣದಿಂದ ದೃಗ್ದೋಷ, ಊಟದಲ್ಲಿ ಅರುಚಿ, ದೃಷ್ಟಿದೋಷ ಅಂದರೆ ನಮಗೆ ಸ್ವತಃ ನೇತ್ರಬಾಧೆ ಉಂಟಾಗುವಂಥದ್ದು, ಬೇರೆಯವರು ನಮ್ಮ ಮೇಲೆ ದೃಷ್ಟಿಯನ್ನು ಹಾರಿಸಿ ಅದರಿಂದ ದೃಷ್ಟಿದೋಷ ಉಂಟಾಗುವಂಥದ್ದು ಕೂಡ ಸಾಧ್ಯತೆ ಇದೆ. ಹಾಗೆ ಊಟದಲ್ಲಿ ಅರುಚಿ, ನಮಗೆ ಯಾವುದಾದರೂ ಒಂದು ಪದಾರ್ಥಗಳು ಇಷ್ಟವಾಗದೆ ಅದರಿಂದಲೂ ಕೂಡ ಊಟದಲ್ಲಿ ತೊಂದರೆಯಾಗುವ ಸಾಧ್ಯತೆ ಇದೆ. ಅಷ್ಟಮದ ಬುಧನ ಕಾರಣದಿಂದ ದೇಹ ಸೌಖ್ಯ, ಉತ್ತಮ ವಿದ್ಯಾಪ್ರಾಪ್ತಿ, ಭಾಗ್ಯಸ್ಥಾನದಲ್ಲಿ ಗುರು ಹಾಗೂ ಶುಕ್ರ, ಇದರಿಂದ ಗೃಹದಲ್ಲಿ ನಿತ್ಯ ಉತ್ಸವ, ವಸ್ತ್ರಲಾಭ, ಗುರುಭಕ್ತಿ. ಇನ್ನು ಕರ್ಮಸ್ಥಾನದಲ್ಲಿ ಚಂದ್ರಕೇತು ಇರುವುದರಿಂದ ಇಷ್ಟ ಕಾರ್ಯಾರ್ಥ ಸಿದ್ಧಿ, ಲಾಭವೃದ್ಧಿ, ಈ ರೀತಿಯಾಗಿ ಶುಭಾಶುಭ ಸಮ್ಮಿಶ್ರ ಫಲಗಳಿದ್ದಾವೆ. ಆತ್ಮೀಯರೇ, ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಯಾವುದು ಅಂದರೆ, ಕುಜನ ಕಾರಣದಿಂದ ಒಂದಷ್ಟು ದೋಷಗಳನ್ನು ಹೇಳಿದರೂ ಕೂಡ ನಿಮಗೀಗ ಭಾಗ್ಯದಲ್ಲಿರುವಂತಹ ಗುರು ಅತಿಶಯವಾದಂತಹ ವಿಶೇಷ ಶುಭ ಫಲಗಳನ್ನು ಕೊಡ್ತಾನೆ. ಕಾರಣ ಏನಂದರೆ, 1,00,000 ದೋಷವನ್ನು ಅಪಹಾರ ಮಾಡುವಷ್ಟು ಸಾಮರ್ಥ್ಯ ಗುರುಗ್ರಹಕ್ಕಿದೆ. ಆದ್ದರಿಂದ ವೃಶ್ಚಿಕ ರಾಶಿಯವರು ಕುಜನ ಫಲವನ್ನು ಗಮನಿಸುತ್ತಾ ಅದರ ಜೊತೆಯಲ್ಲಿಯೇ ಗುರುವು ಕೂಡ ನಮ್ಮ ಭಾಗ್ಯಸ್ಥಾನದಲ್ಲಿದ್ದಾನೆ ಎನ್ನುವುದನ್ನು ಮರೆಯುವ ಹಾಗಿಲ್ಲ. ಯಾಕೆಂದರೆ ಹೆಚ್ಚಿನವರು ಹೇಳ್ತಾರೆ, ಇಂತಹ ಫಲಗಳನ್ನು ನಾವು ಹೇಳಿದ ಕೂಡಲೇ ಎಲ್ಲ ನೆಗೆಟಿವನ್ನೇ ಹೇಳಿದ್ದೀರಿ, ಶುಭವನ್ನು ಹೇಳಲಿಲ್ಲ ನೀವು ಅಂತ ಹೇಳಿ. ಜ್ಯೋತಿಷ್ಶಾಸ್ತ್ರ ಯಾವತ್ತೂ ಹಾಗೆ ನಮಗೆ ಹಿತವನ್ನು ಹೇಳುವ ಶಾಸ್ತ್ರ ಅಲ್ಲ. ನಮಗೆ ಯಾವುದಿದೆಯೋ ಅದನ್ನು ವಸ್ತುನಿಷ್ಠವಾಗಿ ಹೇಳುವಂತಹ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ. ಹಾಗೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಅದು ನಿರ್ದೇಶನ ಮಾಡ್ತಾ ಇದೆ. ಇದರತ್ತ ನಾವು ಗಮನಿಸ್ತಾ ಇಲ್ಲ. ಉದಾಹರಣೆ ನೋಡಿ, ಆಹಾರದಲ್ಲಿ ದೋಷ ಅಂತ ಇದೆ. ಆವಾಗೆಲ್ಲ ನಾವು ಮಾಡಬೇಕಾದದ್ದೇನು ಅಂದರೆ, ಹೊರಗಿನ ಆಹಾರ ಪದಾರ್ಥಗಳನ್ನು ಬಿಟ್ಟು ಮನೆಯಲ್ಲಿಯೇ ಸದಾ ಶುಚಿಯಾದಂತಹ ರುಚಿಯಾದಂತಹ ಆಹಾರ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಾಗ ಆವಾಗ ಅಲ್ಲಿರುವಂತಹ ದೋಷ ನಿವಾರಣೆಯಾಗುತ್ತದೆ ಎನ್ನುವಂಥದ್ದು. ಇನ್ನು ಎಲ್ಲರೊಡನೆ ವಿರೋಧ ಅಂತ ಹೇಳಿ ಬಂದಿದೆ. ಆವಾಗೆಲ್ಲ ಏನು ಮಾಡಬೇಕು ಅಂದರೆ, ಅವರ ಸಂಬಂಧವನ್ನು ಕಾಪಾಡಿಕೊಳ್ಳುವಂತಹ ಹೊಣೆಗಾರಿಕೆ ಯಾವತ್ತೂ ಕೂಡ ನಮ್ಮ ಮೇಲೆಯೇ ಇರುತ್ತೆ. ಇದನ್ನು ನಾವು ಮರೆಯುವ ಹಾಗಿಲ್ಲ. ಯಾವತ್ತೂ ಹಾಗೆ ಕೇವಲ ಅವರಿಂದ ಮಾತ್ರ ನಾವು ನಿರೀಕ್ಷೆ ಮಾಡುವುದಲ್ಲ, ನಮ್ಮ ಕಡೆಯಿಂದಲೂ ನಾವು ಅವರಿಗೆ ಪ್ರೀತಿ ವಿಶ್ವಾಸವನ್ನು ತೋರಿಸಿದಾಗ ಆವಾಗ ಅವರಲ್ಲಿ ವೈರ, ವಿರೋಧ ಭಾವ ಎನ್ನುವಂಥದ್ದು ಖಂಡಿತ ಬೆಳೆಯುವುದಿಲ್ಲ. ಆದ್ದರಿಂದ ಈ ಎಲ್ಲ ಪರಿಹಾರಗಳನ್ನು ನಾವು ನಮ್ಮ ಮಟ್ಟಿಗೆ ಮಾಡಿಕೊಳ್ಳಬಹುದಾದ್ದು. ನಿಮ್ಮ ರಾಶಿ ಹಾಗೂ ಷಷ್ಠಾಧಿಪತಿಯಾದಂತಹ ಅಂಗಾರಕ ಸಪ್ತಮದಲ್ಲಿದ್ದು ಅವನು ಜನ್ಮರಾಶಿಯನ್ನು, ನಿಮ್ಮ ದ್ವಿತೀಯ ಸ್ಥಾನವನ್ನು ಹಾಗೂ ಕರ್ಮಭಾವವನ್ನು ನೋಡುತ್ತಾನೆ.
ಇದರ ಕಾರಣದಿಂದ ಕುಟುಂಬ ಕಲಹ, ದೇಹದಲ್ಲಿ ಉಷ್ಣಾಧಿಕ್ಯ, ರಕ್ತದೊತ್ತಡ ಹೆಚ್ಚಾಗಬಹುದು, ಭೂಮಿಯಿಂದ ಲಾಭ, ಈ ರೀತಿಯ ಶುಭಾಶುಭ ಫಲಗಳು ಇದ್ದಾವೆ. ಈ ರಕ್ತದೊತ್ತಡ ಹೆಚ್ಚಾಗಬಹುದು ಅಂತ ಹೇಳಿದ ಕೂಡಲೇ ಆವಾಗ ನಾವು ಅದರಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆವಾಗ ಅದನ್ನು ಪರೀಕ್ಷೆ ಮಾಡುವಂಥದ್ದು ಒಳ್ಳೆಯದು. ಹಾಗೂ ಯೋಗ, ಪ್ರಾಣಾಯಾಮ, ಧ್ಯಾನ ಇತ್ಯಾದಿಗಳನ್ನು ಮಾಡುವುದರಿಂದ ನಮ್ಮ ದೇಹ ಸಮಸ್ಥಿತಿಯಲ್ಲಿ ಇರುತ್ತೆ. ಈ ರೀತಿಯಾಗಿಯೂ ಕೂಡ ನಾವು ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಬಹುದಾಗತ್ತೆ. ಇನ್ನು ಜನ್ಮರಾಶಿಯನ್ನು ಅಂಗಾರಕನೇ ನೋಡ್ತಾ ಇದ್ದಾನೆ. ಹಾಗಾಗಿ ಅಂಗಾರಕನ ಬೀಜ ಮಂತ್ರಾನುಷ್ಠಾನ ಇದು ಹೆಚ್ಚು ಪರಿಣಾಮಕಾರಿಯಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ರಾಶಿಗೆ ಅಧಿಪತಿಯೂ ಕೂಡ ಅವನೇ. ಆದ್ದರಿಂದ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ, ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎನ್ನುವ ಅಂಗಾರಕನ ಬೀಜ ಮಂತ್ರಾನುಷ್ಠಾನ ಇದು ಹೆಚ್ಚು ಶುಭ ಫಲವನ್ನು ಉಂಟು ಮಾಡುತ್ತೆ. ಸಾಧ್ಯ ಇದ್ದವರು ತೊಗರಿ ಹಾಗೂ ಬೆಲ್ಲವನ್ನು ದಾನ ಮಾಡಿ. ಇದರಿಂದ ವೃಶ್ಚಿಕ ರಾಶಿಯವರಿಗಿರುವ ಅಶುಭಗಳು ನಿವಾರಣೆಯಾಗಿ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಆತ್ಮೀಯರೇ, ನಾನು ಮೊದಲು ಹೇಳಿದ ಹಾಗೆ ಎಲ್ಲ ಅಶುಭ ಫಲಗಳೇ ಇದ್ದಾವೆ ಅಂತ ಚಿಂತೆ ಮಾಡುವುದನ್ನು ಬಿಟ್ಟು ಆ ಫಲ ನಿವಾರಣೆಗೆ ಬೇಕಾಗಿ ನಾವು ಯಾವ ಪರಿಹಾರವನ್ನು ಮಾಡಿಕೊಂಡರೆ ಸೂಕ್ತವಾಗುತ್ತೆ, ಸಮಂಜಸವಾಗುತ್ತೆ, ಇದನ್ನು ಆಲೋಚಿಸುತ್ತಾ ಆ ಕಾಲಕ್ಕೆ ಬೇಕಾಗಿ ಅದನ್ನು ಮಾಡ್ತಾ ಹೋಗುವುದು ಅತ್ಯಂತ ಶ್ರೇಯಸ್ಸು ಎನ್ನುವುದಾಗಿ ಹೇಳುತ್ತಾ, ವೃಶ್ಚಿಕ ರಾಶಿಯವರಿಗೆ ಜನ್ಮಾತ್ ಸಪ್ತಮಕ್ಕೆ ಬರುವ ಅಂಗಾರಕ ಎಲ್ಲ ಅನಿಷ್ಟ ಫಲಗಳನ್ನು ನಿವಾರಣೆ